ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆ ದೇವಸ್ಥಾನದ ವ್ಲಾಗನ್ನು ನೋಡೋಣ. ಈ ದೇವಸ್ಥಾನ ಬಂದು ಸಾದಿಲಿ ಅಂದರೆ ದಿಬ್ಬೂರಹಳ್ಳಿ ಹತ್ತಿರ ಸಾದಿಲಿ ಎಂಬ ಗ್ರಾಮದ ಕಂಬೊಡಗ ಎಂಬ ಊರಿನಲ್ಲಿದೆ. ಇದು ತುಂಬ ಹಳೆ ಕಾಲದ ದೇವಸ್ಥಾನ. ಬನ್ನಿ ಇವಾಗ ನಮ್ಮ ಮನೆ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ನೋಡಿ, ಈ ಥರ ನಡ್ಕೊಂಡು ಹೋಗ್ತಾ ಇರಬೇಕು. ಇದು ತೋಟದಲ್ಲಿದೆ, ವಿಶಾಲವಾದಂತಹ ತೋಟ. ನೇಚರ್ ಮಾತ್ರ ಸೂಪರ್ ಆಗಿರ್ತದೆ. ನೇಚರ್ ವ್ಯೂವನ್ನು ನೋಡಿ. ಇದೆ ಔಟ್ಸೈಡ್. ಈಗ ಒಳಗಡೆಗೆ ಹೋಗೋಣ. ನೋಡಿ, ಹೂವು ಎಲ್ಲ ತಂದು ಇಕ್ಕವ್ರೆ. ಇನ್ನು ದೇವರನ್ನು ರೆಡಿ ಮಾಡಿಲ್ಲ. ಈ ದೇವಸ್ಥಾನಕ್ಕೆ ಈ ಮನೆ ದೇವರು ಯಾರ್ಯಾರು ಸಂಬಂಧಿಕರು ಇರ್ತಾರೋ ಆ ಸಂಬಂಧಿಕರೆಲ್ಲ ಈ ದೇವಸ್ಥಾನಕ್ಕೆ ಬರ್ತಾರೆ. ಇದರ ವಿಶೇಷತೆ ಮತ್ತೊಂದು ಏನಪ್ಪ ಅಂದರೆ, ಗಣೇಶನ ಹಬ್ಬ ಅಂದರೆ ಗಣೇಶ ಚತುರ್ದಶಿ ಯಾವಾಗ ಮುಗೀತದೋ ಆ ನೆಕ್ಸ್ಟ್ ಸೋಮವಾರನೇ ಈ ದೇವಸ್ಥಾನದಲ್ಲಿ ದೊಡ್ಡ ಪೂಜೆ ನಡೆಯಲಾಗುತ್ತದೆ. ಸಾಕಷ್ಟು ಭಕ್ತಾದಿಗಳು ಆ ಸೋಮವಾರದಂದು ಬರುತ್ತಾರೆ. ಇಲ್ಲಿ ತೋಟ ಇರುತ್ತದೆ. ಈ ತೋಟದಲ್ಲಿ ಚಾಮಂತಿ ಹೂವಿನ ಗಿಡಗಳನ್ನು ನೆಟ್ಟಿದ್ದಾರೆ. ನೋಡಿ, ತೋಟದ ವ್ಯೂ ತುಂಬ ಸಖತ್ತಾಗಿದೆ. ನೋಡಿ, ಇಲ್ಲಿ ನಾಗರ ಕಲ್ಲುಗಳು ಅಂತ, ಇದನ್ನು ಇನ್ನೂ ರೆಡಿ ಮಾಡಿಲ್ಲ. ಇವು ಬೆಳಗ್ಗೆನೇ ಬಂದಿರೋದು, ಇನ್ನು ಏನೂ ರೆಡಿ ಮಾಡಿಲ್ಲ. ಇಲ್ಲಿ ಸಹ ಅಷ್ಟೇ, ನೀಟಾಗಿ ನೀರು ಹಾಕಿ ತೊಳೆದು ಅರಿಶಿನ ಕುಂಕುಮ ಇಕ್ಕಿ ಹೂಗಳನ್ನು ಹಾಕಿ ಪೂಜೆ ಮಾಡಬೇಕು. ನೋಡಿ, ಈಗ ಎಲ್ಲ ಅರಿಶಿನ ಕುಂಕುಮ ಇಕ್ಕಿ ನೀಟಾಗಿ ಹೂಗಳನ್ನು ಹಾಕಿ ಪೂಜೆ ಮಾಡ್ತವ್ರೆ. ಪೂಜೆ ಮುಗಿದ ಮೇಲೆ ಒಂದು 3 ಸುತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು. ಇಲ್ಲಿ ಅವರವ್ರ ಪಾಡಿಗೆ ಅವರು ಪೂಜೆ ಮಾಡಿಕೊಂಡು ಹೋಗ್ಬೋದು.
ನೋಡಿ ಮತ್ತೆ ಇನ್ನೊಂದು ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ಚಿಕ್ಕ ಗುಡಿಗಳು ಅಂತ. ಮೇನ್ ದೇವರಿರೋದು ಇಲ್ಲೇ ಅಂತ ಹೇಳ್ತಾರೆ. ನಮ್ಮ ಮನೆ ದೇವರ ಹೆಸರು ಲಘುಮಮ್ಮ ದೇವಿ. ಅದು 7 ಸುತ್ತಿನ ನಾಗರ ಹಾವು ಥರ. ಇಲ್ಲಿ ಕೆಲವರಿಗೆ ಹಾವು ಕಾಣಿಸ್ತದೆ ಅಂತ ಹೇಳ್ತಾರೆ. ಇಲ್ಲೇ ಮೇನ್ ದೇವರಿರೋದು ಅಂತ ಹೇಳ್ತಾರೆ. ನೋಡಿ ಇಲ್ಲಿ ನಮ್ಮ ಚಿಕ್ಕತ್ತೆ ಮತ್ತು ನಮ್ಮ ತಂಗಿಯವರು, ಇಲ್ಲಿ ನಮ್ಮ ಅತ್ತೆಯವರು, ಇಲ್ಲಿ ನಮ್ಮ ಮಗ ಪೂಜೆ ಮಾಡ್ತವನೆ. ಒಳಗಡೆಗೆ ದೊಡ್ಡವರು ಹೋಗೋಕ್ಕಾಗಲ್ಲ, ಅದಕ್ಕೆ ಚಿಕ್ಕ ಮಕ್ಕಳನ್ನು ಕಳಿಸಿ ಅಲ್ಲಿ ಪೂಜೆ ಮಾಡಿಸ್ತೀರಿ. ಇಂಥ ಚಿಕ್ಕ ಗುಡಿಗಳು 3 ಇರ್ತವೆ, ಆ 3ಗೂ ಪೂಜೆ ಮಾಡ್ತಾರೆ. ನೋಡಿ ಇಲ್ಲಿ ಅವ್ರಿಗೆ ಬೇಕಾದಂತಹ ತರಕಾರಿ, ಬೇಳೆ, ನಂತರ ಬೆಲ್ಲ ಏನು ಬೇಕೋ ಅದನ್ನು ಮನೆಯಿಂದ ತಗೊಂಡು ಬರ್ತಾರೆ. ಅದೆಲ್ಲ ಹಾಕಿ ಪೊಂಗಲ್ಲು, ಅನ್ನ, ಸಾಂಬಾರು ಅವ್ರಿಗೆ ಏನು ಬೇಕೋ ಆ ಥರ ಮಾಡ್ತಾರೆ ಅಡುಗೆ ಐಟಮು. ಮೇಯ್ನು ಪೊಂಗಲನ್ನು ನೈವೇದ್ಯಕ್ಕೆ ಇಡಲಾಗ್ತದೆ. ಎಲ್ಲರೂ ತರಕಾರಿ ಎಲ್ಲ ಕಟ್ ಮಾಡಿ ಕೂತ್ಕೊಂಡವ್ರೆ. ಗಂಡಸರು ಅಡುಗೆ ಮಾಡ್ತಾರೋ ನೋಡಿ. ಇವರು ನಮ್ಮ ಚಿಕ್ಕ ತಂಗಿಯವರು. ನೋಡಿ ಇಲ್ಲಿ ಸಾಂಬಾರು ಮಾಡ್ತವ್ರೆ ಮತ್ತು ಹೆಸರುಬೇಳೆಗೆಲ್ಲ ರೆಡಿ ಮಾಡ್ತವ್ರೆ. ನೋಡಿ ಇವಾಗ ಸಾಕಷ್ಟು ಭಕ್ತಾದಿಗಳು ಬರ್ತಾರಲ್ಲ, ಹೂವುಗಳು ಏನೇನು ತರ್ತಾರೋ ಅವೆಲ್ಲ ಹಾಕಿ ದೇವರನ್ನು ಡೆಕೋರೇಷನ್ ಮಾಡವ್ರೆ. ಈ ದೇವಸ್ಥಾನ ಒಳಗಡೆ ಗಂಡಸರು ಮಾತ್ರ ಹೋಗಬೇಕು, ಹೆಂಗಸರು ಹೋಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಹೂವನ್ನು ಹಾರಗಳನ್ನು ಹೊಲಿಸ್ಕೊಂಡು ಬಂದವ್ರೆ. ಇಲ್ಲಿ ಸೀರೆಯನ್ನು ಅರ್ಪಣೆ ಮಾಡ್ಬೋದು. ಇದು ಹೆಣ್ಣು ದೇವರು, ಅದಕ್ಕೆ ಬಳೆಗಳು, ಮುಡಿ ಕಟ್ಟೋದು, ನಂತರ ಸೀರೆಯನ್ನು ಹಾಕ್ತಾರೆ ದೇವರಿಗೆ. ನೋಡಿ ಪೊಂಗಲ್ ಮಾಡಿ ದೇವರಿಗೆ ನೈವೇದ್ಯವನ್ನು ಇಕ್ಕವ್ರೆ. ಪೂಜೆ ಮಂಗಳಾರತಿ ಆದಮೇಲೆ ನಂತರ ಎಲ್ರಿಗೂ ಪ್ರಸಾದವನ್ನು ಬಡಿಸ್ತಾರೆ. ಅವರಿಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ತೃಪ್ತಿಯಾಗಿ ತಿನ್ಬೋದು. ಇಲ್ಲಿ ನಾವೇನಾದರೂ ಬೇಡಿಕೆಗಳನ್ನು ಬೇಡ್ಕೊಂಡ್ರೆ ದೇವರು ಕರುಣಿಸ್ತಾರೆ. ತುಂಬ ಪವರ್ಫುಲ್ ದೇವರು. ಓಕೆ ಫ್ರೆಂಡ್ಸ್, ಇಲ್ಲಿ ಏನೇನಪ್ಪ ಇವತ್ತು ಸ್ಪೆಷಲ್ ಮಾಡೋರು ಅಂದರೆ ಸ್ವೀಟ್ ಪೊಂಗಲ್, ಹೆಸರುಬೇಳೆ, ಚಿತ್ರಾನ್ನ, ಅನ್ನ, ಸಾಂಬಾರು ಮಾಡಿ ಎಲ್ರಿಗೂ ಹೊಟ್ಟೆ ತುಂಬುವಷ್ಟು ಊಟವನ್ನು ಬಡಿಸ್ತಾರೆ. ಕುಡಿಯಲು ಬಿಸ್ಲರಿ ಬಾಟಲ್, ನಂತರ ಎಲೆಗಳನ್ನೆಲ್ಲ ತಂದಿರ್ತಾರೆ. ಅವ್ರಿಗೆ ಏನು ಬೇಕೋ ಆ ಥರ ಸೇವೆಯನ್ನು ಮಾಡ್ಬೋದು. ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡ್ಬೋದು ಜನಗಳಿಗೆ ಇಲ್ಲಿ. ಓಕೆ ಫ್ರೆಂಡ್ಸ್, ನೀವು ನಿಮ್ಮ ಮನೆ ದೇವರಿಗೆ ಆಗಾಗ ಭೇಟಿ ಕೊಡಿ. ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ. ಆಗಾಗ ನೆನೆಸ್ಕೊಳ್ತಾ ಇರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.